27 ವರ್ಷ. ಇವಾಗ ನಾವು ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸ್ಯಾನ್ ಲಾಕ್ಸ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ. ಇವತ್ತು ನಾನು ಎಲ್ಲಿಗೆ ಹೋಗ್ತಾ ಇರೋದು ಅಂತಂದರೆ, ಕುಶಾಲನಗರದಿಂದ 6 ಕಿಲೋಮೀಟರ್ಸ್ ಆಗೋ ಮೈಸೂರು ಜಿಲ್ಲೆಯ ಅತಿ ದೊಡ್ಡ ಬೋಧನಾ ಕೇಂದ್ರಗಳಲ್ಲಿ ಒಂದಾದ ಟಿಬೇಟಿಯನ್ನರ ದೇವಸ್ಥಾನ, ಅದೇ ಬೈಲುಕೊಪ್ಪದಲ್ಲಿರುವ ಚಿನ್ನದ ದೇವಸ್ಥಾನ ಅಂತ ಕರೆಯೋ ಗೋಲ್ಡನ್ ಟೆಂಪಲ್ಗೆ. ವೆಲ್ಕಮ್ ಟು ಗೋಲ್ಡನ್ ಟೆಂಪಲ್. ಸಾವಿರದ 1959ರಲ್ಲಿ ಚೀನಾ ಟಿಬೇಟ್ ಮೇಲೆ ಆಕ್ರಮಣ ಮಾಡುತ್ತೆ. ಆಗ ಟಿಬೇಟ್ನಲ್ಲಿರೋ ಎಷ್ಟೋ ಜನ ಭಾರತಕ್ಕೆ ಬರ್ತಾರೆ. ಅಲ್ಲಿಂದ ಬಂದಂತಹ ಟಿಬೇಟಿಯನ್ನರು ಈ ಬೈಲುಕೊಪ್ಪದಲ್ಲಿ ನೆಲೆ ನಿಲ್ತಾರೆ. ಇದೇ ಗೋಲ್ಡನ್ ಟೆಂಪಲ್ನ ಪ್ರಮುಖ ದ್ವಾರ. ಇಲ್ಲಿ ನೀವು ನೋಡ್ಬೋದು 3 ಮೂರ್ತಿಗಳಿದ್ದಾವೆ. ಎಡಭಾಗದಲ್ಲಿ ಪದ್ಮಸ್ತಂಭವ, ಬಲಭಾಗದಲ್ಲಿ ಅಭಿಮನ್ಯು ಮತ್ತು ಮಧ್ಯದಲ್ಲಿ ಶ್ರೀ ಭಗವಾನ್ ಬುದ್ಧ ಇದ್ದಾರೆ. ಈ 3 ಮೂರ್ತಿಗಳನ್ನು ಕಂಚು ಮತ್ತು ಚಿನ್ನದ ಲೇಪನದಿಂದ ಮಾಡಿದ್ದಾರೆ. ಹಾಗೆ ಸುತ್ತ ಬೇರೆ ಬೇರೆ ಪೇಂಟಿಂಗ್ಸ್ ಎಲ್ಲ ಚೆನ್ನಾಗಿ ಮಾಡಿದರು, ನೋಡೋಕ್ಕೆ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಅಲ್ಲಿ ಪ್ರೇಯರಿಗೆ ರೆಡಿ ಮಾಡ್ತಾಯಿದ್ದು ನಾವು ಹೋಗಿದ್ದ ಟೈಮಲ್ಲಿ. ಇನ್ನೊಂದೇನೆಂದರೆ, ಇವರ ಪದ್ಧತಿ ಪ್ರಕಾರ ಮನೆಯಲ್ಲಿ ಗಂಡಾಗಲಿ ಅಥವಾ ಹೆಣ್ಣಾಗಲಿ ಒಬ್ಬರಾದರೂ ಸನ್ಯಾಸತ್ವನ ತಗೋಬೇಕು. ನಾವು ಇಲ್ಲಿ ನೋಡೋದಾದರೆ 5 ವರ್ಷದಿಂದ ಹಿಡಿದು 100 ವರ್ಷದವರೆಗೆ ಮೇಲ್ಪಟ್ಟ ಮಂಕ್ಸ್ಗಳು ಕೂಡ ಇಲ್ಲಿದ್ದಾರೆ. ಗೋಲ್ಡನ್ ಟೆಂಪಲ್ ಫುಲ್ ನೋಡ್ಕೊಂಡು ನಾವು ಹೊರಟಿದ್ದೆ ಕಾವೇರಿ ನಿಸರ್ಗಧಾಮದ ಕರೆಗೆ. ಈ ಕಾವೇರಿ ನಿಸರ್ಗಧಾಮ ಬಂದ್ಬಿಟ್ಟು ಗೋಲ್ಡನ್ ಟೆಂಪಲಿಂದ 8 ಕಿಲೋಮೀಟರ್ಸ್ ಆಗುತ್ತೆ. ಕೂರ್ಗಲ್ಲಿರೋ ಫೇಮಸ್ ಟೂರಿಸಮ್ ಪ್ಲೇಸಸ್ಸಲ್ಲಿ ಈ ಕಾವೇರಿ ನಿಸರ್ಗಧಾಮ ಕೂಡ ಒಂದು. ಇದೊಂದು ಮೋಸ್ಟ್ ಬ್ಯೂಟಿಫುಲ್ ಆ್ಯಂಡ್ ಎಂಜಾಯಬಲ್ ಪ್ಲೇಸ್ ಅಂತಲೇ ಹೇಳ್ಬೋದು. ಇಲ್ಲಿ 3 to 4 hours ಒಂದೊಳ್ಳೆ ಟೈಮ್ ಕೂಡ ಸ್ಪೆಂಡ್ ಮಾಡ್ಬೋದು. ಈ ಪಾರ್ಕಿಂಗ್ ಟೈಮಿಂಗ್ಸ್ ಬಂದುಬಿಟ್ಟು 9 AM to 5:30 PM. ಇಲ್ಲಿ ಎಂಟ್ರಿ ಟಿಕೆಟು 60 rupees ಪರ್ ಹೆಡ್. ಈ ಕಾವೇರಿ ನಿಸರ್ಗಧಾಮ ಬಂದು ಮಡಿಕೇರಿ ಸಿಟಿಯಿಂದ 30 ಕಿಲೋಮೀಟರ್ಸ್ ಆದರೆ ಕುಶಾಲನಗರದಿಂದ ಜಸ್ಟ್ 3 ಕಿಲೋಮೀಟರ್ಸ್ ಆಗುತ್ತಷ್ಟೇ. ನಾವು ಟಿಕೆಟ್ ತೊಗೊಂಡು ಒಳಗಡೆ ಹೊರಟ್ವಿ. ಎಂಟ್ರಿ ಆಗ್ತಿದ್ದಂಗೆ ನಮಗೆ ಫಸ್ಟು ಒಂದು ಬ್ರಿಡ್ಜ್ ಸಿಗತ್ತೆ. ಆ ಬ್ರಿಡ್ಜ್ ಕ್ರಾಸ್ ಮಾಡಿದರೆ ನಾವು ಪಾರ್ಕಿಗೆ ಹೋಗ್ತೀವಿ. ಇವಾಗ ನಾವು ಕಾವೇರಿ ನಿಸರ್ಗಧಾಮಕ್ಕೆ ಬಂದಿದ್ದೀವಿ. ಇಲ್ಲಿ ಕಾವೇರಿ ನದಿ ಹರಿಯುತ್ತೆ ಮತ್ತು ಈ ಬ್ರಿಡ್ಜ್ ಮೇಲೆ ನಿಂತ್ಕೊಂಡು ವ್ಯೂ ಪಾಯಿಂಟ್ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಹಾಗೆ ಎಂಟ್ರಿ ಆದರೆ ಅಲ್ಲಿ ಡೈರೆಕ್ಷನ್ ಬೋರ್ಡ್ಸ್ ಹಾಕಿದ್ದಾರೆ. ಹಾಗೆ ಅಲ್ಲಿ ಕಾವೇರಿ ಮಾತೆ ಇತ್ತು, ಅದನ್ನು ನೋಡಿ ನಾವು ಪಾರ್ಕ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋದ್ವಿ.
ಆನ್ ದಿ ವೇ ಕೊಡವ ಟ್ರೆಡಿಷ್ನಲ್ನ ಪೋರ್ಟ್ರೇಟ್ ಮಾಡೋ ಅಂತಹ ಕೆಲವು ಸ್ಟ್ಯಾಚ್ಯೂಗಳನ್ನು ಮಾಡಿದರು. ಇದು ಬಂದುಬಿಟ್ಟು ಕೋಲಾಟ, ಕೊಡವ ಮೇಲ್ ಟ್ರೆಡಿಷ್ನಲ್ ಡ್ಯಾನ್ಸ್. ಇದು ನೋಡೋಕ್ಕೆ ತುಂಬ ಕಲರ್ಫುಲ್ ಆಗಿತ್ತು ಮತ್ತು ಚೆನ್ನಾಗಿತ್ತು. ಆಮೇಲೆ ಈ ಸ್ಟ್ಯಾಚ್ಯೂಗಳಿಗೆ ಫಿನಿಶಿಂಗ್ ಮಾತ್ರ ತುಂಬ ಚೆನ್ನಾಗಿ ಕೊಟ್ಟಿದ್ರು. ಈ ಕಾವೇರಿ ನಿಸರ್ಗಧಾಮದ ಬಗ್ಗೆ ಹೇಳೋದಾದರೆ ಇದನ್ನು 1989 ಎಸ್ಟಾಬ್ಲಿಷ್ ಮಾಡ್ತಾರೆ. ಇದು ಟೋಟಲ್ಲು 64 ಹೆಕ್ಟರ್ಸ್ ಇದೆ. ಹಾಗೆ ಇದರ ಇನ್ನೊಂದು ವಿಶೇಷ ಏನಂತ ಅಂದರೆ ಇಲ್ಲಿ ಕಾವೇರಿ ನದಿ ಹರಿಯುತ್ತೆ. ಹಾಗೆ ಇನ್ನೊಂದು ಕಡೆ ಇದು ಡೆನ್ ಫಾರೆಸ್ಟಿಂದ ಕವರ್ ಆಗಿದೆ. ಮತ್ತು ಸುತ್ತಮುತ್ತ ಬ್ಯಾಂಬೂ ಟ್ರೀಸ್ ಇದೆ. ಈಗ ನಾವು ಬರ್ಡ್ಸ್ ಪಾರ್ಕ್ ಕಡೆ ಹೋಗ್ತಾ ಇದ್ದೀವಿ. ಬನ್ನಿ ಅದು ಹೇಗಿದೆ ಅಂತ ನೋಡೋಣ. ಇದಕ್ಕೆ ಎಂಟ್ರಿ ಫೀಸ್ ಬಂದುಬಿಟ್ಟು ಎಕ್ಸ್ಟ್ರಾ ಇರುತ್ತೆ. ಅಂದರೆ ಹೊರಗಡೆ ಅಲ್ಲೇ ಸಪ್ರೇಟು ಇಲ್ಲೇ ಸಪ್ರೇಟು. 50 ರುಪೀಸ್ ಪರ್ ಹೆಡ್. ಇಲ್ಲಿ ಅಲ್ಲಿ ಬರ್ಡ್ಸ್ ಫುಡ್ ಮತ್ತು ಮೆಡಿಸಿನ್ ಡೀಟೇಲ್ಸ್ ಎಲ್ಲ ಹಾಕಿದರು. ಹಾಗೆ ಇಲ್ಲಿ ಬರ್ಡ್ಸ್ ಫೀಡಿಂಗ್ ಕೂಡ ಮಾಡ್ಬೋದು ಮತ್ತು ಫೋಟೋಸ್ ಕೂಡ ತೊಗೋಬೋದು. ಆದರೆ ಫೀಡಿಂಗಿಗೆ ಸಪ್ರೇಟು ಅಮೌಂಟು, ಫೋಟೋಸ್ ತೊಗೊಳಕ್ಕೆ ಸಪ್ರೇಟ್ ಅಮೌಂಟು. ಇಲ್ಲ ನಾವು ಅದೇನು ಬೇಡ, ಜಸ್ಟ್ ವಿಸಿಟ್ ಮಾತ್ರ ಮಾಡ್ತೀವಿ ಅಂತ ಅಂದರೆ 50 ರುಪೀಸ್ ಆಗುತ್ತೆ ಅಷ್ಟೇ. ನಾವು ಬರ್ಡ್ಸಿಗೆ ಫೀಡ್ ಮಾಡಿಸೋಣ ಅಂತ ಬಂದ್ವಿ. ಆ ಬರ್ಡ್ಸು ಎಷ್ಟೋರೆ ತುಂಬ ಫ್ರೆಂಡ್ಲಿ ಆಗಿದ್ವಿ. ಅದೇ ನಮ್ಮ ಕೈಗೆ ಫುಡ್ ಕೊಟ್ಟಿದ್ದು ಅದು ಬಂದು ನಮ್ಮ ತಲೆ ಮೇಲೆ ಕೈ ಮೇಲೆಲ್ಲ ಕೊಡ್ತಾ ಇತ್ತು. ಆ ಬರ್ಡು ಕೂತಾಗ ಒಂಥರ ಏನೋ ಒಂದು ಫೀಲಿಂಗ್ ಡಿಫ್ರೆಂಟ್ ಆಗಿತ್ತು. ಆಮೇಲೆ ನಾನು ಇಗುವನ ಹತ್ರ ಬಂದೆ. ಅದಕ್ಕೆ ರೀತಿ ಫೋಟೋ ತೊಗೊಳಕ್ಕೆ ಅಂತ ಅಂದ್ಬಿಟ್ಟು ಎಕ್ಸ್ಟ್ರಾ ಟಿಕೆಟ್ ತೊಗೊಂಡಿದ್ದೆ. ಆದರೆ ನಾನು ಕೈ ಮೇಲೆ ಕೂರಿಸ್ಕೋಬೇಕಿತ್ತು. ನನಗಂತೂ ಅದು ದೂರದಿಂದ ನೋಡಿದಾಗಲೇ ಭಯ ಅಂದರೆ ಭಯ ಆಗ್ತಿತ್ತು.
ಅದು ಧೈರ್ಯ ಮಾಡಿ ಕೂರಿಸ್ಕೊಂಡೆ. ಚೆನ್ನಾಗಿತ್ತು, ಒಂಥರ ತುಂಬ ಖುಷಿ ಆಯಿತು. ಇಲ್ಲಿ ಬಿಡಕ್ಕ ನೋಡೋಣ ಮೇಲೆ ಹಿಂಗೆ ಹೋಯ್ತಾ ಹಿಂಗೆ ನೋಡು. ಬರ್ಡ್ಸ್ ಪಾರ್ಕಲ್ಲಿ ಫೋಟೋ ವಿಡಿಯೋಸ್ ಎಲ್ಲ ಮಾಡ್ಕೊಂಡು ನಾವು ಡೀರ್ ಪಾರ್ಕ್ ಕಡೆ ಬಂದ್ವಿ. ನಾನಂತೂ ಒಂದು ಸೆಕೆಂಡ್ ಇದೆಲ್ಲ ಸ್ಟ್ಯಾಚ್ಯೂ ಅನ್ಕೊಂಡ್ಬಿಟ್ಟಿದ್ದೆ, ಯಾಕೆಂದರೆ ಆ ಥರ ನಿಂತ್ಕೊಂಡಿದ್ವಿ ಎಲ್ಲ ಅದನ್ನು. ನಾನಂತೂ ಎಂಜಾಯ್ ಮಾಡಿದೆ, ಚೆನ್ನಾಗಿತ್ತು ಪಾರ್ಕು. ನೀವೇನಾದರೂ ಈ ಕಾವೇರಿ ನಿಸರ್ಗಧಾಮಕ್ಕೆ ಬಂದಿದ್ರೆ ನಿಮ್ಮ ಎಕ್ಸ್ಪೀರಿಯನ್ಸನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಟಾಟಾ ಬಾಯ್.